ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಂಗೇಗೌಡ ಅಂತ. ನಾನು LIC ಏಜೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಈ ಲಾಸ್ಟ್ 5 ಇಯರ್ಸಿಂದ ನನ್ನ ಲೈಫಲ್ಲಿ ಆಗಿರೋ ಎಕ್ಸ್ಪೀರಿಯೆನ್ಸು ಪ್ಲಸ್ಸು ಪಬ್ಲಿಕಲ್ಲಿ LIC ಪಾಲಿಸಿ ಬಗ್ಗೆ, LIC ಇನ್ಶೂರೆನ್ಸ್ ಬಗ್ಗೆ ಟಾಕ್ ಏನಿದೆ ಅಂಥದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಜಸ್ಟ್ ಒಂದು 2-3 ಮಿನಿಟ್ಸ್ ಅಷ್ಟೇ. LIC ತುಂಬ ಜನ ವೇಸ್ಟು ಅಂತಾರೆ. ಅಷ್ಟು ವರ್ಷ ಯಾರು ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಒಂದು ಕಡೆ. ಇನ್ನೊಂದು ಕಡೆ LIC ಪಾಲಿಸಿ, LIC ಇನ್ಶೂರೆನ್ಸ್ ಯಾವಾಗ ಗುರುತು ಬರುತ್ತೆ ಜನಗಳಿಗೆ ಅಂತ ಅಂದರೆ, ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಮಾತು ಹೇಳ್ತಾ ಇಲ್ಲ. ಎಷ್ಟೋ ಜನ ನನಗೆ ಕಾಲ್ ಬಂದಿರೋದು ರಿಸ್ಕ್ ಆದಾಗ, ಡೆತ್ ಆದಾಗ ಮಿನಿಮಮ್ ಅಂದರೆ ಒಂದು 10 ಕಾಲ್ ಬಂದಿದೆ ನನಗೆ. ರಂಗೇಗೌಡ ಅವ್ರ ಮತ್ತೆ ಪಾಲಿಸಿ ಮಾಡಿಸಿದ್ರಾ, ಇವ್ರು ನಿಮ್ಮ ಹತ್ರ ಪಾಲಿಸಿ ಮಾಡಿಸಿದ್ರಾ, ತರಕ್ಕೆ ಮಾಡಿಸಿದ್ರೆ ಚೆನ್ನಾಗಿದೆ, ಅದು ಫ್ಯಾಮಿಲಿ ಸೆಕ್ಯೂರ್ ಆಗಿರೋದು, ಮಕ್ಕಳು ಪಾಪ 2 ಮಕ್ಕಳಿದ್ದಾರೆ, ಅವ್ರಿಗೆ ಹೆಲ್ಪ್ ಆಗಿರೋದು ಇವತ್ತು. ಅಂದರೆ ಇದು ಒಂದು ಕಾಲ್ ಇದರ ಬಂದಿಲ್ಲ, ಪ್ರಾಮಿಸ್ ಹೇಳ್ತಾ ಇದ್ದೀನಿ, ಇದರ ಒಂದು ಕಾಲ್ ಬಂದಿಲ್ಲ. ನಮ್ಮ ವಿಲೇಜಲ್ಲಿ ನಮ್ಮ ಕೊಲೀಗ್ಸು ಪ್ಲಸ್ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ಥರ ತುಂಬಾ ಕಾಲ್ಸ್ ಬಂದಿದೆ. ರೀಸೆಂಟಾಗಿ ಒಂದು ಕಾಲ್ ಬಂತು. ಅವರು ನನ್ನ ಜೊತೆ ಅವ್ರ ಅಂಡರಲ್ಲಿ ವರ್ಕ್ ಮಾಡಿದ್ದೆ. ಅವಾಗ 5-6 ಅಲ್ಲ 10 ಇಯರ್ಸ್ ಬ್ಯಾಕ್ ಅವ್ರ ಅಂಡರ್ ವರ್ಕ್ ಮಾಡಿದ್ದೆ. ಅವ್ರ ಸ್ಯಾಲ್ರಿ 70,000 ಸಂಬಳ ಇದೆ. ಜಸ್ಟ್ 1 ಇಯರ್ ಬ್ಯಾಕ್ ಅವ್ರದ್ದು ನಮ್ಮ ಹತ್ರ ಪಾಲಿಸಿ ಕೇಳಿದ್ರು, ಪ್ಲಾನ್ ಕೇಳಿದ್ರು. LIC ಪಾಲಿಸಿ ಹೇಳಿ ಗೌಡ್ರೆ ಅಂತ ಕೇಳಿದ್ರು. ನಾನು ಪಾಲಿಸಿ ಕೊಟ್ಟೆ. ಒಂದು 50,000 ವರ್ಷಕ್ಕೆ 50,000 ಕಟ್ಟಿದೆ, ಪ್ಲಾನ್ ಕೊಟ್ಟೆ. ಬಟ್ ಅವ್ರು ತಗೊಳ್ಳಿಲ್ಲ, ತುಂಬಾ ನೆಗ್ಲೆಕ್ಟ್ ಮಾಡಿದ್ರು. ಒಂದು 6 ಮಂತ್ಸ್ ಆದಮೇಲೆ ನನ್ನ ಕಾಲ್ ಬಂತು, ಮಿಸಸ್ ಕಡೆಯಿಂದ ಫೋನ್ ಬಂತು. ಸರ್, ನೀವು LIC ಏಜೆಂಟ್ ರಂಗೇಗೌಡ ಅಲ್ವಾ ಅಂತ ಅಂದರು. ಹೌದು ಮೇಡಮ್. ಏನು ಹೇಳಿ ಮೇಡಮ್ ಅಂದೆ. ನಮ್ಮ ಮನೇಲಿ ಏನಾದರೂ ನಿಮ್ಮ ಹತ್ರ ಪಾಲಿಸಿ ತೊಗೊಂಡಿದ್ರು, LIC ಏನಾದರೂ ಪ್ಲಾನ್ ತೊಗೊಂಡಿದ್ರಾ ಅಂತ ಕೇಳಿದ್ರು. ಇಲ್ಲ ಮೇಡಮ್, ಯಾಕೆ, ಏನಾಯಿತು ಅಂದೆ. ಇಲ್ಲ ಸರ್, 3 ಡೇಸ್ ಬ್ಯಾಕ್ ಅವ್ರು ಎಕ್ಸ್ಪೈರ್ ಆದರು. ಫುಲ್ ಶಾಕ್. ಹೆಂಗಿರುತ್ತೆ ಹೇಳ್ರಿ. ಇನ್ನು ಹೆಂಗ್ರಿ, ನಾನು ಜಸ್ಟ್ 37-36 ಏಜ್, ಫುಲ್ ಹೆಂಗ್ ಸ್ಟಾರ್, 2 ಮಕ್ಕಳು, ಆಕ್ಸಿಡೆಂಟಲ್ಲಿ ಸ್ಪಾಟ್. ನಾನು ಅವ್ರು ಕೊಟ್ಟಿರೋ ಪ್ಲ್ಯಾನು ಮಿನಿಮಮ್ 25 lakhs ಬರೋದು ಅವ್ರಿಗೆ ಇನ್ಶೂರೆನ್ಸ್ ಕವರೇಜ್. ಜಸ್ಟ್ 25 lakhs ಬಂದಿರೋದು. ಫ್ಯಾಮಿಲಿ ಎಷ್ಟು ಸೇಫು ಅಂದರೆ ಅದೊಂದೇ ಹೇಳ್ತಾ ಇಲ್ಲ. ನನ್ನ ಫ್ರೆಂಡ್ಸ್ ಆಗಿದ್ದಾರೆ, ನನ್ನ ಕ್ಲಾಸ್ಮೇಟ್ ಆಗಿದ್ದಾರೆ, ನಮ್ಮೂರಲ್ಲಿ ಆಗಿದ್ದಾರೆ. ಈ ಥರ ತುಂಬಾ ಅಂದರೆ ಅವಾಗ ಗುರ್ತು ಬರುತ್ತೆ. ಅದಕ್ಕೆ ಮುಂಚೆ ನಾವು ಒಂದು 10 ಸಲ ಕಾಲ್ ಮಾಡಿರ್ತೀವಿ, ಮನೆ ಹತ್ರ ಹೋಗಿರ್ತೀವಿ, ಏನೋ ನಮಗೇನೋ ಜಾಸ್ತಿ ಇನ್ಕಮ್ ಇದೆ, ಅದರಿಂದ ಇನ್ಕಮ್ ಇದೆ ಅಂತ. ಇನ್ಕಮ್ ಇರೋದು ಟ್ರೂ, ಅದು ಹೇಳ್ತಾ ಇಲ್ಲ. ಬಟ್ ನಮಗಿಂತ ನಿಮ್ಗೆ ಎಷ್ಟು ಯೂಸ್ ಇದೆ ಎಂಬುದು ಯಾರೂ ತಲೆ ಹಾಕಂತ ಇಲ್ಲ. ಇವಾಗ 25 lakhs ಅವ್ರು ಬಂದಿದ್ರೆ, ಜಸ್ಟು ಅವ್ರು ಯಾರ ಥರದ್ದು ಕೈ ಚರ್ಚೆ ಅವಶ್ಯಕತೆ ಇರುತ್ತಾ? ಜಸ್ಟ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಈ ರಿಲೇಟಿವ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಯಾರೇ ಆಗಲಿ, ಫಾರ್ ಎಕ್ಸಾಂಪಲ್ಲು ಲೈಫ್ ಲಾಂಗ್ ಜೊತೆಲಿ ಇರ್ತಾರಾ, ಹೆಲ್ಪ್ ಮಾಡ್ತಾರಾ? ಓಕೆ, ಏನೋ ಸೆಂಟಿಮೆಂಟಲ್ಲಿ 1 ವೀಕ್ 1 ಮಂತ್ ಏನಾದರೂ ನೋಡ್ಕೋಬೋದು. ಆಮೇಲೆ LIC ಪಾಲಿಸಿ ಮಾಡಿಸಿದ್ರೆ ಶ್ರೀಮಂತರಾಗ್ತದೆ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳ್ತಾ ಇಲ್ಲ. ಹಂಗಂತ ಸುತ್ತ ದುಡ್ಡು ಬರುತ್ತೆ ಅಂತಲೂ ಹೇಳ್ತಾ ಇಲ್ಲ. ಅಂದರೆ LIC ಪಾಲಿಸಿ ಮಾಡಿಸೋದ್ರಿಂದ ನಮ್ಮ ಫ್ಯಾಮ್ಲಿ, ನಾವಿಲ್ಲಾದ್ರೂ ನಮ್ಮ ಫ್ಯಾಮ್ಲಿ ಇನ್ನೊಬ್ರು ಕೈ ಕೆಳಗಡೆ ಕೈ ಚಾಚಬಾರ್ದು ಎಂಬ ಒಂದೇ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಪಾಲಿಸಿ ಎಂಬ ಇನ್ಶೂರೆನ್ಸ್ ತೊಗೋಬೇಕು ಅಂತ ಹೇಳ್ತಾ ಇರೋದು. ರಿಲೇಟಿವ್ಸ್ ಯಾವತ್ತೂ ಯಾರಿಗೂ ಏನೂ ಆಗಲ್ಲ ರೀ. ಅಂದರೆ LIC ಪಾಲಿಸಿ ಅದಕ್ಕೂ ಮುಂಚೆ ಅದರ ಅವಶ್ಯಕತೆ ಗೊತ್ತಿರಲ್ವ, ಅವತ್ತೇ ಗುರ್ತು ಬರುತ್ತಾ? ಅದೇ ನಾನು ಹೇಳ್ತಾ ಇರೋದು. ಮಿನಿಮಮ್ ಅಂದರೂ ನನಗೆ ಕರೆಕ್ಟಾಗಿ ನಾನು ಇವಾಗ ಬೇಕಾಗಿ ಇಷ್ಟು ನೇಮ್ಸ್ ಹೇಳ್ತೀವಿ, ಪ್ರೂಫ್ ಹೇಳ್ತೀನಿ. ನನಗೆ 10ರಿಂದ 11 ಕಾಲ್ಸ್ ಬಂದಿದೆ ಇದೇ ಥರ. ಅಂದರೆ ಆಫ್ಟರ್ ರಿಸ್ಕ್ ಆದರೂ ನನಗೆ ಕಾಲ್ ಬಂದಿರೋ ಫೋನ್ಸ್ ಇವೆಲ್ಲ ಇವು. ಇವತ್ತು LIC ಎಂಬುದು ನೀವು ವೇಸ್ಟು ಅದು ಈಗ ನೋಡಿ ಯಾರು ಕಟ್ತಾ ಇಲ್ಲ ಅಂತ ತುಂಬ ಜನ ಅಪೋಹ, ಅಂದರೆ ಅವ್ರು ಏನೋ ಅಂದ್ಕೊಂಡಿದ್ದಾರೇನೋ. ಅದು ಎವ್ರಿ ಇಯರ್ ಗ್ರೋತ್ ಆಗ್ತಾ ಇದೆ. ಇವತ್ತು ವರ್ಲ್ಡ್ ನಂಬರ್ 1 ಸ್ಟ್ರಾಂಗೆಸ್ಟ್ ಇನ್ಶೂರೆನ್ಸ್ ಕಂಪನಿ ಆಗಿದೆ. ವರ್ಲ್ಡಲ್ಲಿ ನಂಬರ್ 1 ಇನ್ಶೂರೆನ್ಸ್ ಕಂಪನಿ ಆಗಿದೆ ಇವತ್ತು. ಯಾರು ತುಂಬ ಜನ ಹೇಳ್ತಾರೆ ಹೊರಗಡೆ, ಆ ಕಾಲದಾಗ ಕಟ್ತಿದ್ರು, ಅವಾಗೆಲ್ಲ ಕಟ್ತಿದ್ರು LIC, ಇವಾಗ ಯಾರು ಕಟ್ತಾರೆ? ಬಟ್ ಒಂದು ಸಲ ಹೋಗಿ ನೋಡಿ LIC ಗ್ರೋತ್ ಹೇಗಿದೆ ಅಂತ. ಎವ್ರಿ ಇಯರು ಮಾಡ್ತಿದ್ದಾರೆ, ತಗೊಳ್ತಿದ್ದಾರೆ. ಬಟ್ ಅದು ತುಂಬ ಜನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಇವತ್ತು ಅರೌಂಡ್ 140 crores ಇದೆ. ನಮ್ಮದು ಇಂಡಿಯಾ ಪಾಪ್ಯುಲೇಷನ್ನು 140 ಕೋಟಿ ಕ್ರಾಸ್ ಆಗಿದೆ. ಚೈನಲ್ಲಿ ಬೀಟ್ ಮಾಡಿದೆ ಇವತ್ತು. ಆದರೆ ಪಾಲಿಸಿ ಹೋಲ್ಡರ್ ಎಷ್ಟಿದ್ದಾರೆ ಗೊತ್ತಾ? ಜಸ್ಟ್ 1 ಕೋಟಿ 1.5 ಕೋಟಿ ಪಾಲಿಸಿ ಹೋಲ್ಡರ್ಸ್ ಇದ್ದಾರೆ ಅಷ್ಟೇ.
ಇನ್ನೂ 120 ಕ್ರೋಸ್ ಇದ್ದಾರೆ ವೆಂಡಿಂಗ್. ಅರ್ಥ ಆಗ್ತಿದೆಯಲ್ಲ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇದಕ್ಕಿಂತ ಪ್ರೂಫ್ ಏನೂ ಇಲ್ಲ ನಿಮಗಿನ್ನ. ಇದು ರಿಸ್ಕ್ ಆಗುತ್ತೆ ಅಂತ ತಗೋಬೇಡಿ ಪ್ಲ್ಯಾನ್ ಯಾವತ್ತೂ. ಅದನ್ನು ಜಸ್ಟ್ ನಿಮಗೆ ನಾಲೆಡ್ಜ್ಗೋಸ್ಕರ ಹೇಳ್ತೀವಿ ಅಷ್ಟೇ. ಇದು ಈ ರಿಸ್ಕ್ ಎಷ್ಟು ಬರುತ್ತೆ ಜಸ್ಟ್ ನಿಮ್ಮ ನಾಲೆಡ್ಜ್ಗೋಸ್ಕರ ಹೇಳ್ತೀವಿ ಅಷ್ಟೇ. ಬಟ್ ಸೇವಿಂಗ್ಗೋಸ್ಕರ ಮಾಡ್ಕೊಳ್ಳಿ. ನಮ್ಮ ಫ್ಯಾಮಿಲಿ ಸೆಕ್ಯೂರಿಟಿಗೋಸ್ಕರ, ಸೇವಿಂಗ್ಸ್ಗೋಸ್ಕರ ಎರಡಕ್ಕೂ ಆಗುತ್ತೆ. ನಮ್ಮ ಮಕ್ಕಳ ಎಜುಕೇಷನ್ಗೆ ಎಲ್ಲದಕ್ಕೂ ಆಗುತ್ತೆ. ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ನನ್ನ ಹೆಸರು ಶ್ರೀರಂಗೇಗೌಡ ಅಂತ. ನಾನು LIC ಏಜೆಂಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನ್ನ ಮೊಬೈಲ್ ನಂಬರು 9008864788. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ವಿಂಡಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.